Friends, so in this video we are going to discuss the most important questions from the chapter the principle of inheritance and variation. The major chapter principle of inheritance and variation. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಈ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ದಿಸ್ ಚಾಪ್ಟರ್ ಇಸ್ ಕ್ಯಾರಿಂಗ್ ಅರೌಂಡ್ 13 ಮಾರ್ಕ್ಸ್. ಓಕೆ, ಸೊ 13 ಮಾರ್ಕ್ಸ್ ನಾವ್ ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಎಲ್ಲಾ ತರದ ಕ್ವಶನ್ಸ್ ನಾವ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ ಈಸ್ 5 ಮಾರ್ಕ್ಸ್ ಕ್ವಶನ್ಸ್, 3 2 plus 2 MCQs or 3 MCQs. ಓಕೆ, ಆರ್ ಎಲ್ಸ್ ಸೊ ನಿಮಗೆ 2 ಮಾರ್ಕ್ಸ್ ಇಂದ 2 ಕ್ವಶನ್ಸ್ ಕೇಳಿ 1 MCQ ಕೇಳ್ಬೋದು, ಇಲ್ಲ ಅಂತಂದ್ರೆ 2 MCQ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದೇರ್ ವಿಲ್ ಬಿ 2 MCQs. ಓಕೆ, ಸೊ ಎಷ್ಟಾಯ್ತು +3 2 1. ಓಕೆ, ಅಂಡ್ ಆಲ್ಸೋ 1 again fill in the blanks ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಮೇಜರ್ ಚಾಪ್ಟರ್ ಇನ್ ಯುವರ್ ಸೆಕೆಂಡ್ PUC. ಓಕೆ, ಯಾವ್ದಂದ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಓಕೆ, ನಿಮಗೆ ಇಲ್ಲಿ 3 MCQ ಆದ್ರೂ ಕೇಳ್ಬೋದು, ಅಥವಾ ಅಗೇನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕೊಟ್ಟು 2 MCQ ಕೇಳ್ಬೋದು. 5 ಮಾರ್ಕ್ಸ್ ಇಂದ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಇಂದ ಒಂದು ಕಂಪಲ್ಸರಿ ಇರುತ್ತೆ, 3 ಮಾರ್ಕ್ಸ್ ಇಂದ ಸಹ ಒಂದು ಕಂಪಲ್ಸರಿ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಸೊ ಕಮಿಂಗ್ ಟು ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಯಾವ್ದು 5 ಮಾರ್ಕ್ಸ್ ಅಲ್ಲಿ ಯಾವ್ದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್ ಇಂದ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಈ 3 ಕ್ವಶನ್ಸ್ ಅಲ್ಲಿ ಒಂದ್ ಯಾವ್ದಾದ್ರು ಫಿಕ್ಸ್. ಓಕೆ, ಯಾಕಂದ್ರೆ ಸೊ ಪಾಸಿಂಗ್ ಪ್ಯಾಕೇಜ್ ನಾವು ಪಾಸಿಂಗ್ ಸ್ಟೂಡೆಂಟ್ಸ್ ನಾವು ಫೋಕಸ್ ಮಾಡ್ಬೇಕಾಗುತ್ತೆ ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಇದ್ರಲ್ಲಿ 3 ಕ್ವಶನ್ಸ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಕ್ರಾಸಸ್, ಡೈ ಹೈಬ್ರಿಡ್ ಕ್ರಾಸ್, ಮೋನೋ ಹೈಬ್ರಿಡ್ ಕ್ರಾಸ್ ಅಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಈ 3ಅಲ್ಲಿ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಸೊ ಎಲ್ಲಾ ಕ್ವಶನ್ ಪೇಪರ್ ಫ್ರೇಮ್ ಮಾಡೋರು ಸಹ ಸೊ ಈ ಪಾಸಿಂಗ್ ಸ್ಟೂಡೆಂಟ್ಸ್ ನ ಅವ್ರ ಕನ್ಸರ್ನ್ ಆಗಿ ಇಟ್ಕೊಂಡು ಸೊ ಒಂದು ಇದರಿಂದ ಕೇಳ್ತಾರೆ. ಓಕೆ, ನೀವು ಫಿಕ್ಸ್ ಆಗ್ಬಿಡ್ರಿ 5 ಮಾರ್ಕ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂದ್ರೆ ಡೈ ಹೈಬ್ರಿಡ್ ಕ್ರಾಸ್. ಓಕೆ, ದೆನ್ ಮೋನೋ ಹೈಬ್ರಿಡ್ ಕ್ರಾಸ್, okay, so and again incomplete dominance. ಓಕೆ, ಸೊ ಈ 3 ಕ್ವಶನ್ಸ್ ಇಂದ ಒಂದು ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ 99% ಕೇಳುವಂತ ಚಾನ್ಸಸ್ ಇರುತ್ತೆ. ಯಾವ್ದಾವ್ದು ಡೈ ಹೈಬ್ರಿಡ್ ಕ್ರಾಸ್, ಮೋನೋ ಹೈಬ್ರಿಡ್ ಕ್ರಾಸ್ ಅಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇಲ್ಲಿ ಫಸ್ಟ್ ನೀವು ಡೈ ಹೈಬ್ರಿಡ್ ಕ್ರಾಸ್ ಡೆಫಿನಿಷನ್ ಬರಿಬೇಕು, ಅಂಡ್ ಅಗೇನ್ F1 ಜನರೇಷನ್ ಏನ್ ತಗೊಂತೀರಾ ಅಗೇನ್ ಗ್ಯಾಮಿಟ್ಸ್ ಬರಿಬೇಕು, ದೆನ್ F2 ಜನರೇಷನ್ ಅಲ್ಲಿ ಬರುವಂತ ಹೈಬ್ರಿಡ್ ಬರಿಬೇಕು, ದೆನ್ F2 ಜನರೇಷನ್ ಅಲ್ಲಿ ಬರುವಂತ ಗ್ಯಾಮಿಟ್ಸ್ ಬರಿಬೇಕು, ದೆನ್ ಅದಾದ್ಮೇಲೆ ಸೊ ಚೆಕ್ಕರ್ ಬೋರ್ಡ್ ಹಾಕ್ಬಿಟ್ಟು F2 ಜನರೇಷನ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ಬರಿಬೇಕು. ಓಕೆ, ಸೊ ನೀಟಾಗಿ ಒಂದೊಂದ್ ಸ್ಟೆಪ್ಪಿಗೂ ನಿಮಗೆ ಒಂದೊಂದು ಮಾರ್ಕ್ಸ್ ಕ್ಯಾರಿ ಆಗ್ತಾ ಹೋಗುತ್ತೆ. ಓಕೆ, ಲಾಸ್ಟ್ ಗೆ ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಒಂದು ಸೆಂಟೆನ್ಸ್ ಅಲ್ಲಿ ಕನ್ಕ್ಲೂಷನ್ ಬರ್ದ್ರೆ ತುಂಬಾ ಒಳ್ಳೇದು. ಓಕೆ, ಸೊ ನೀವು ಬರೀ ಚೆಕ್ಕರ್ ಬೋರ್ಡ್ ಅಷ್ಟೇನ ಹಾಕೋದು? ನೋ, ಯು ಶುಡ್ ಆಲ್ಸೋ ಎಕ್ಸ್ಪ್ಲೈನ್ ಇನ್ ಯುವರ್ ಓನ್ ಸೆಂಟೆನ್ಸ್. ಓಕೆ, ನೀವು ಡೈ ಹೈಬ್ರಿಡ್ ಕ್ರಾಸ್ ನ ಓನ್ ಆಗಿ ನಿಮ್ದೇ ಆದಂತ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ಸೊ ಇಲ್ಲಿ ನೀವ್ ಏನ್ ಸೈಡ್ ಬರೀತಿರಲ್ವಾ ದ ಸಬ್ ಹೆಡಿಂಗ್ಸ್ ಏನು ಪೇರೆಂಟ್ ಆಗಿರ್ಬೋದು P1 P2 ಅದನ್ನ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕು, ಗ್ಯಾಮಿಟ್ಸ್ ಕರೆಕ್ಟ್ ಆಗಿ ಬರಿಬೇಕು, F1 ಹೈಬ್ರಿಡ್ F2 ಹೈಬ್ರಿಡ್ಸ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು, ಫಿನೋಟೈಪಿಕ್ ರೇಷಿಯೋ ಜಿನೋಟೈಪಿಕ್ ರೇಷಿಯೋ ಕರೆಕ್ಟ್ ಆಗಿ ಬರಿಬೇಕು, ಇಲ್ಲಾಂದ್ರೆ 1 ಮಾರ್ಕ್ಸ್ ಸಿಗಲ್ಲ. ಓಕೆ, ಸೊ 5 ಮಾರ್ಕ್ಸ್ ಒಂದೊಂದು ಸ್ಟೆಪ್ ಅಲ್ಲೂ ಒಂದೊಂದು ನಿಮಗೆ ಏನು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ದೆನ್ ಕಮಿಂಗ್ ಟು ದ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲೂ ಅಷ್ಟೇ ನೀವೇನ್ ಮಾಡ್ಬೇಕು, ಒಂದು ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದಾರೆ ಎಕ್ಸಾಂಪಲ್ ಅಂದ್ರೆ ಸ್ನ್ಯಾಪ್ ಡ್ರಾಗನ್. ಓಕೆ, ಸೊ ಸ್ನ್ಯಾಪ್ ಡ್ರಾಗನ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಅದನ್ನ ನೀವು ಅಗೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಡೆಫಿನಿಷನ್ ಬರಿಬೇಕು, ಕ್ರಾಸ್ ಮಾಡ್ತಾ ಹೋಗ್ಬೇಕು. ಕ್ರಾಸ್ ಅಲ್ಲಿ ಸೊ ಚೆಕ್ಕರ್ ಬೋರ್ಡ್ ಒಳಗಡೆ ನೀವು ಡೈ ಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಮೋನೋ ಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರ್ಬೋದು, ಸೊ ಎಲ್ಲಾ ಚೆಕ್ಕರ್ ಬೋರ್ಡ್ ಒಳಗಡೆನು ಸಹ ಸೊ ಅಲ್ಲಿ ಏನ್ ಜಿನೋಟೈಪ್ಸ್ ಬರಿತಿರಲ್ವಾ ಅದ್ರ ಕೆಳಗಡೆ ಯು ಶುಡ್ ರೈಟ್ ದ ಫಿನೋಟೈಪ್. ಓಕೆ, ಸೊ ಈಗೇನೋ ಮೋನೋ ಹೈಬ್ರಿಡ್ ಕ್ರಾಸ್ ಚೆಕ್ಕರ್ ಬೋರ್ಡ್ ಹಾಕಿದೀರಾ ಅಂತ ಅನ್ಕೊಳ್ರಿ. ಸೊ ಏನ್ ಬರುತ್ತೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಇಷ್ಟೇ ಬರೆಯೋದಲ್ಲ,
ಆ ಚೆಕ್ಕರ್ ಬೋರ್ಡ್ ಸ್ಕ್ವಯರ್ಸ್ ಒಳಗಡೆ ಯು ಶುಡ್ ರೈಟ್ ದ ಫಿನೋಟೈಪ್ ಬಿಲೋ ದ ರೆಸ್ಪೆಕ್ಟಿವ್ ಜಿನೋಟೈಪ್. ಈಗ ಇಲ್ಲಿ ಕ್ಯಾಪಿಟಲ್ ಟಿ ಬರ್ದಿದ್ದೀರಾ ಅಂತ ಅನ್ಕೊಳ್ರಿ, ಅದ್ರ ಕೆಳಗಡೆ ಯು ಶುಡ್ ರೈಟ್ ಟಾಲ್. ಓಕೆ, ಅಗೇನ್ ದಿಸ್ ಈಸ್ ಆಲ್ಸೋ ಟಾಲ್ ಟಲ್. ನೀವು ಹೆಟಿರೋಸೈಗಸ್ ಹೋಮೋಸೈಗಸ್ ಮೆನ್ಷನ್ ಮಾಡಿಲ್ಲ ಅಂದ್ರೂ ಸಹ ಯು ಶುಡ್ ಅಟ್ ಲೀಸ್ಟ್ ಮೆನ್ಷನ್ ದ ಫಿನೋಟೈಪಿಕ್ ಕ್ಯಾರೆಕ್ಟರ್ ಆಫ್ ದ ಪ್ಲಾಂಟ್. ಓಕೆ, ಅಥವಾ ಫಿನೋಟೈಪಿಕ್ ಕ್ಯಾರೆಕ್ಟರ್. ಓಕೆ, ಸೊ ಇಲ್ಲಿ ಸ್ಮಾಲ್ ಟಿ ಬರ್ದಿರ್ತೀರಾ, ಅದ್ರ ಕೆಳಗಡೆ ಡ್ವಾರ್ಫ್ ಅಂತ ಬರಿಬೇಕು. ಓಕೆ, ಸೊ ಈ ಬಾಕ್ಸ್ ಒಳಗಡೆ ಟಾಲ್ 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 ಅಂಡ್ ಡ್ವಾರ್ಫ್. ಸೊ ಇದೇ ತರ ಡೈಹೈಬ್ರಿಡ್ ಕ್ರಾಸ್ ಅಲ್ಲೂ ಬರಿಬೇಕು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲೂ ಬರಿಬೇಕು. ರೆಡ್ ಫ್ಲವರ್ ಎಲ್ಲಿ ಬರುತ್ತೆ, ವೈಟ್ ಎಲ್ಲಿ ಬರುತ್ತೆ, ಪಿಂಕ್ ಎಲ್ಲಿ ಬರುತ್ತೆ. ಸೊ ಇದನ್ನು ಸಹ ನೀವು ಬರೀಲೇಬೇಕು. ಓಕೆ, ಸೊ ನೀಟಾಗಿ 5 ಮಾರ್ಕ್ಸ್ ನಿಮಗೆ ಡೈಹೈಬ್ರಿಡ್ ಕ್ರಾಸ್ ಬಿಡು ಬರುತ್ತೆ ಅಂತ ನೀವು ವಿತೌಟ್ ಪ್ರಾಕ್ಟೀಸ್ ಹೋಗಿದ್ದೀರಾ ಎಕ್ಸಾಮ್ಗೆ ಅಂದ್ರೆ, ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಕನ್ಫ್ಯೂಸ್. ಓಕೆ, ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗದೆ ಇರೋ ತರ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಗೊತ್ತಿದ್ದು ತಪ್ಪು ಮಾಡಿದ್ರೆ ಮೂರ್ಖರಂತಾರಲ್ವಾ, ಸೊ ಅದಕ್ಕೋಸ್ಕರ ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಬಿಫೋರ್ ಒಂದು 2 to 3 times ಬಿಫೋರ್, ಸೊ ನೀವು ಯು ಶುಡ್ ಪ್ರಾಕ್ಟೀಸ್ ಅಟ್ ಲೀಸ್ಟ್ 5 to 10 times ಅಲ್ವಾ. ಸೊ ವರ್ಷ ಪೂರ್ತಿ ಓದಿರ್ತೀರಾ ಅಂತೇಳಿ ಅದನ್ನ ನೀವು ಮರಿಬಾರ್ದು ಅಂತ ಏನಿಲ್ಲ ಅಲ್ವಾ. ಸೊ ಗ್ಯಾಮೆಟ್ ಫಾರ್ಮೇಶನ್ ಮಾಡ್ಕೋಬೇಕಾದ್ರೆ ತಪ್ಪು ಮಾಡ್ಬಿಡ್ತೀರಾ, ಹೋಲ್ ಚೆಕ್ಕರ್ ಬೋರ್ಡ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯು ಶುಡ್ ಪ್ರಾಕ್ಟೀಸ್. ಓಕೆ, ಸೊ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ 3 ಕ್ವಶನ್ಸ್ ಅಲ್ಲಿ ಒಂದು 5 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಸೊ ಅದನ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ 5 marks questions ಫ್ರಮ್ ದ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೊ ಈ 3 ಕ್ವಶನ್ಸ್ ನ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಕಲೀರಿ ವಿತ್ ಡೆಫಿನಿಷನ್ ಅಂಡ್ ಆಲ್ಸೋ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಂಡ್ ಆಲ್ಸೋ ಎಕ್ಸ್ಪ್ಲನೇಷನ್. ಬರೀ ಚೆಕ್ಕರ್ ಬೋರ್ಡ್ ಒಂದೇ ಹಾಕೋದಲ್ಲ, ಯು ಶುಡ್ ಆಲ್ಸೋ ರೈಟ್ ದ ಎಕ್ಸ್ಪ್ಲನೇಷನ್. ಓಕೆ, ಥ್ಯಾಂಕ್ ಯು.